ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 33. ಯುಗಾದಿಕೃದ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂತಜಿತ್. ಮೊದಲನೆಯ ನಾಮ ಯುಗಾದಿಕೃತ್. ಯುಗಾದಿಕೃತ್ ಅಂತ ಹೇಳಿದ್ರೆ ಯುಗಗಳನ್ನು ನಿರ್ಮಾಣ ಮಾಡುವವನು ಆ ಭಗವಂತ ಅಂತರ್ಥ. ಯುಗಾದೇಹೇ ಕಾಲಭೇದಸ್ಯ ಕರ್ತೃತ್ವಾತ್ ಯುಗಾದಿಕೃತ್. ಯುಗಾದೀನಾಂ ಆದಿಂ ಆರಂಭಂ ಕರೋತೀತಿ ವಾ ಯುಗಾದಿಕೃತ್. ಅಂದರೆ ಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಹೀಗೆ ಈ ಯುಗಗಳ ಕಾಲ ವಿಶೇಷವನ್ನು ಭಗವಂತ ನಿರ್ಮಾಣ ಮಾಡುತ್ತಾನೆ. ಆದ್ದರಿಂದ ಆ ಭಗವಂತನ ಹೆಸರು ಯುಗಾದಿಕೃತ್ ಎನ್ನುವಂಥದ್ದು. ಮುಂದಿನ ನಾಮ ಅದನ್ನು ಇನ್ನೂ ಬಲಪಡಿಸುತ್ತೆ. ಯುಗಾವರ್ತಃ. ಯುಗಾದೀನಿ ಕೃತಾದೀನಿ ಆವರ್ತಯತಿ ಕಾಲಾತ್ಮನ ಇತಿ ಯುಗಾವರ್ತಃ. ಯುಗಗಳನ್ನು ನಿರ್ಮಾಣ ಮಾಡೋದಲ್ಲ, ನಿರ್ಮಾಣದ ಜೊತೆಗೆ ಅವುಗಳು ಮತ್ತೆ ಮತ್ತೆ ಪ್ರವರ್ತಿಸುವಂತೆ ಮಾಡ್ತಾನಲ್ಲ, ಹಾಗಾಗಿ ಆ ಭಗವಂತನ ಹೆಸರು ಯುಗಾವರ್ತಃ. ಇದಕ್ಕೆಲ್ಲ ಸಮಯ ಬಹಳಷ್ಟು ವಿಶೇಷವಾಗಿ ನಮ್ಮ ಖಗೋಳಶಾಸ್ತ್ರ ಇದನ್ನು ಕೊಡುತ್ತೆ ನಮಗೆ. ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ, ಒಂದು ಯುಗ ಅಂತ ಹೇಳಿದ್ರೆ ಒಂದೊಂದು ಯುಗಕ್ಕೂ ಒಂದೊಂದು ಸಮಯ ವಿಶೇಷ ಇದೆ. ನಮ್ಮ ಈ ಯುಗ ಕಲಿಯುಗ 4,32,000 ವರ್ಷಗಳ ಕಾಲ ಇರುವಂಥದ್ದು. ಇದರ ಹಿಂದೆ ಇದ್ದಂತಹ ದ್ವಾಪರ ಯುಗ 8,64,000 ವರ್ಷ ಇತ್ತು. ಅದರ ಹಿಂದೆ ಇದ್ದಂತಹ ತ್ರೇತಾಯುಗ 12,96,000 ವರ್ಷ ಇತ್ತು. ಅದರ ಹಿಂದೆ ಕೃತಯುಗ 17,00,000 ಚಿಲ್ಲರೆ ಇರುವಂಥದ್ದಾಗಿತ್ತು. ಹೀಗೆ 43,20,000 ವರ್ಷ ಆದಾಗ 4 ಯುಗಗಳಿಗೆ ಒಂದು ಪೂರ್ಣ ಅನ್ನುವಂಥದ್ದಾಗತ್ತೆ. ಹೀಗೆ 1,000 ಬಾರಿ ಯುಗಚಕ್ರ ಅನ್ನುವಂಥದ್ದು ಸುತ್ತಿದಾಗ ಬ್ರಹ್ಮದೇವರಿಗೆ ಒಂದು ದಿನ ಅಂತ ಕರೆಸ್ಕೊಳ್ಳುತ್ತೆ. ನಮ್ಮ 864 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿನ ಅಂತ ಹೇಳಿಸ್ಕೊಳ್ಳಲ್ಪಡುತ್ತೆ. 15,552 ಕೋಟಿ ವರ್ಷಕ್ಕೆ ಬ್ರಹ್ಮದೇವರಿಗೆ ಒಂದು ಪರಾರ್ಧ ಅಂತ, 31,104 ಕೋಟಿ ವರ್ಷಕ್ಕೆ ಪರಾರ್ಧ ಅಂತ ನಮ್ಮ ಲೆಕ್ಕಾಚಾರದಲ್ಲಿ ನಾವು ಹೇಳ್ತೀವಿ. ಹೀಗೆ 432 ಕೋಟಿ ವರ್ಷದಲ್ಲಿ 14 ಮನ್ವಂತರಗಳಾಗಿ ಹೋಗ್ತವೆ. ಒಂದು ಮನ್ವಂತರ ಅಂತ ಹೇಳಿದ್ರೆ 71 ಯುಗಚಕ್ರ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅನ್ನುವಂತಹ ಯುಗಗಳು ಹೀಗೆ 432 ಕೋಟಿ ವರ್ಷಗಳಲ್ಲಿ 14 ಮನ್ವಂತರಗಳಾಗಿ ಹೋಗ್ತವೆ. ಒಂದು ಮನ್ವಂತರ ಅಂತ ಹೇಳಿದ್ರೆ 71 ಯುಗಚಕ್ರ. 71 ಬಾರಿ ಯುಗಚಕ್ರ ಅನ್ನುವಂಥದ್ದು ಸುತ್ತಿದಾಗ ಒಂದು ಮನ್ವಂತರ ಆಗತ್ತೆ. ಆ ಲೆಕ್ಕವನ್ನು ನಾವು ಮುಂದುವರಿಸ್ತಾ ಹೋದರೆ 30,68,20,000 ಪ್ಲಸ್ 18,50,000 ವರ್ಷ ಸೇರಿಸಿದ್ರೆ ಅದಕ್ಕೆ 30,85,70,000 ವರ್ಷ ಆಗತ್ತೆ. ಅಲ್ಲಿಗೆ ಒಂದು ಮನ್ವಂತರ ಅನ್ನುವಂಥದ್ದಾಗತ್ತೆ. ಹೀಗೆ 14 ಮನ್ವಂತರಗಳು: ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ. ಈಗ ನಡೀತಾ ಇರುವಂಥದ್ದು ವೈವಸ್ವತ ಮನ್ವಂತರ. ಹೀಗೆ ಈ ಯುಗಚಕ್ರಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ತಿರುಗಿಸುವಂಥವನು ಆ ಭಗವಂತ. ಆದ್ದರಿಂದಲೇ ಆ ಭಗವಂತನ ಹೆಸರು ಯುಗಾವರ್ತಃ. ಇನ್ನೊಂದು ಬಾರಿ ನಾವು ಗಮನಿಸಬಹುದು, ನಮ್ಮ ಲೆಕ್ಕದಲ್ಲಿ ಒಂದು ಮನ್ವಂತರ ಅಂತಂದರೆ 30,85,70,000 ವರ್ಷ. ಈಗ ಬ್ರಹ್ಮದೇವರು ಸೃಷ್ಟಿಯಾಗಿ, ಈಗಿರುವಂತಹ ಬ್ರಹ್ಮದೇವರು ಸೃಷ್ಟಿಯಾಗಿ 60 ಕೋಟಿ ವರ್ಷ ಆಗಿದೆ. ಈಗ ನಡೀತಾ ಇರುವಂಥದ್ದು 28ನೇ ಯುಗಚಕ್ರ. ಈ ಕಲಿಯುಗ ಮುಗಿದ್ರೆ 29ನೇ ಯುಗಚಕ್ರ ಪ್ರಾರಂಭ ಆಗತ್ತೆ. 71 ಬಾರಿ ಯುಗಚಕ್ರ ತಿರುಗಿದ್ರೆ ಒಂದು ಮನ್ವಂತರ ಮುಗಿಯುತ್ತೆ. ಈ ರೀತಿಯಾಗಿ ಯುಗಕರ್ತನಾದಂತಹ ಪರಮಾತ್ಮ ಯುಗಾವರ್ತನಾಗಿದ್ದಾನೆ. ಹಾಗಾಗಿ ಯುಗಾದೇಹೇ ಕಾಲಭೇದಸ್ಯ ಕರ್ತೃತ್ವಾತ್ ಯುಗಾದಿಕೃತ್ ಅಂತ ಭಗವಂತ ಹೇಳಿಸ್ಕೊಂಡ್ರೆ ಯುಗಾದೀನಿ ಕೃತಾದೀನಿ ಆವರ್ತಯತಿ ಕಾಲಾತ್ಮನ ಇತಿ ಯುಗಾವರ್ತಃ ಅಂತ ಪರಮಾತ್ಮ ಹೇಳಿಸ್ಕೊಳ್ತಾನೆ. ಮುಂದಿನ ನಾಮ ನೈಕಮಾಯ.
ಏಕಾ ಮಾಯಾ ನ ವಿದ್ಯತೆ ಬಹ್ವಿ ಮಾಯಾ ವಹತಿ ಇತಿ ನೈಕ ಮಾಯ. ಪರಮಾತ್ಮನಿಗೆ ಒಂದೇ ಮಾಯೆ ಅನ್ನುವಂಥದ್ದಿಲ್ಲ, ಅವನು ಅನೇಕ ರೀತಿಯಾದಂತಹ ಮಾಯೆಗಳನ್ನು ಹೊಂದಿದಂಥವನು. ಮಾಯೆ ಅಂತಂದರೆ ಅವಿದ್ಯೆ ಅಂತ ಅರ್ಥ. ಅನೇಕ ರೀತಿಯಾದಂತಹ ಅವಿದ್ಯೆಗಳಿದ್ದಾವೆ, ಒಂದೇ ರೀತಿಯಾದಂಥ ಅವಿದ್ಯೆ ಅನ್ನುವಂಥದ್ದು ಇಲ್ವಲ್ಲ. ಹಾಗಾಗಿ ಆ ಭಗವಂತ ನೈಕ ಮಾಯ ನ ಏಕ ಮಾಯ, ಒಂದು ಮಾಯೆಯನ್ನು ಹೊಂದಿದವನಲ್ಲ, ಅನೇಕ ಮಾಯೆಗಳನ್ನು ಹೊಂದಿರುವಂಥವನು. ಒಂದೇ ಮಾಯೆ ಅವನಿಗೆ ಇಲ್ಲ, ಆದ್ದರಿಂದ ನೈಕ ಮಾಯ. ಮುಂದಿನ ನಾಮ ಮಹಾಶನಃ. ಮಹದ್ ಅಶನಂ ಅಸ್ಯ ಇತಿ ಮಹಾಶನಃ. ಕಲ್ಪಾಂತೆ ಸರ್ವಗ್ರಸನಾತ್ ಮಹಾಶನಃ ಅಂತ ಪರಮಾತ್ಮ ಹೇಳಿಸ್ಕೊಳ್ಳುತ್ತಾನೆ. ಈ ಕಲ್ಪ ಅಂತ್ಯ ಆದಾಗ ಇಲ್ಲಿರುವಂತಹ ಎಲ್ಲ ಜೀವರುಗಳನ್ನು ತನ್ನೊಳಗಡೆನೇ ಅವನ ಅಶನ ಅಂದರೆ ತಿಂದು ಹಾಕ್ತಾನೆ ಅಂತ, ಅರ್ಥಾತ್ ಅವನ ಗರ್ಭದಲ್ಲಿ ಸೇರಿಸ್ಕೊಳ್ಳುತ್ತಾನೆ. ಹಾಗಾಗಿ ಭಗವಂತನ ಹೆಸರು ಮಹಾಶನಃ. ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರ ಜಿದನಂತ ಜಿತ್. ಈ ಸಾಲಿನಲ್ಲಿ ಬರುವಂತಹ ಮೊದಲನೇ ನಾಮ ಅದೃಶ್ಯ. ಅದೃಶ್ಯ ಅಂತಂದರೆ ಕಣ್ಣಿಗೆ ಕಾಣದೇ ಇರುವವನು ಅಂತ ಸರಳವಾದಂತಹ ಅರ್ಥ. ಸರ್ವೇಷಾಂ ಬುದ್ಧೀಂದ್ರಿಯಾಣಾಂ ಅಗಮ್ಯ ಅದೃಶ್ಯ. ನಮ್ಮ ಬುದ್ಧಿ ಮತ್ತು ಮೊದಲಾದಂತಹ ಇಂದ್ರಿಯಗಳೇನಿದ್ದಾವೆ ಅವುಗಳಿಗೆ ಆ ಭಗವಂತ ತೋರುವಂಥವನಲ್ಲ. ಈ ಹೊರಗಡೆ ಕೊಟ್ಟಂತಹ ಕಣ್ಣುಗಳಿಂದ ನಾವು ಭಗವಂತನನ್ನು ನೋಡಲಿಕ್ಕೆ ಆಗೋದಿಲ್ಲ. ಗಾಳಿ ಎಲ್ಲ ಕಡೆಗೂ ಇದೆ, ಆದರೆ ಗಾಳಿಯನ್ನು ನೋಡಲಿಕ್ಕೆ ಬರೋದಿಲ್ಲ. ಹಾಗೆ ಭಗವಂತ ಅದೃಶ್ಯ, ಇಂದ್ರಿಯಗಳಿಗೆ ಗೋಚರ ಅಲ್ಲ. ಹಾಗಂತ ಭಗವಂತ ಇಲ್ಲ ಅಂತಲ್ಲ, ಇದ್ದಾನೆ. ಅದಕ್ಕೆ ಎರಡನೇ ನಾಮ ಹೇಳುತ್ತೆ ವ್ಯಕ್ತರೂಪ ಚ ಅಂತ. ವ್ಯಕ್ತರೂಪ ಅಂತಂದರೆ ತೋರ್ತಾನೆ. ಸ್ಥೂಲ ರೂಪೇಣ ಸ್ವರೂಪಂ ಅಸ್ಯ ಇತಿ ವ್ಯಕ್ತರೂಪ. ಸ್ಥೂಲ ರೂಪದಿಂದ ವ್ಯಕ್ತವಾದಂತಹ ರೂಪವೂ ಆ ಭಗವಂತನಿಗೆ ಇದೆ. ಉಪನಿಷತ್ತು ಹೇಳುತ್ತೆ ಪರಿಪಶ್ಯಂತಿ ಧೀರಾಹ. ಯಾರು ಇಂದ್ರಿಯಗಳನ್ನು ತಮ್ಮ ನಿಗ್ರಹದಲ್ಲಿ ಇಟ್ಕೊಂಡಿದ್ದಾರೋ ಅಂಥವರು ಭಗವಂತನನ್ನು ಸಾಕ್ಷಾತ್ತಾಗಿ ನೋಡಬಲ್ಲರು ಅಂತ. ವ್ಯಕ್ತರೂಪ ಎನ್ನುವಲ್ಲಿಗೆ ಸ್ವಯಂ ಪ್ರಕಾಶಮಾನತ್ವಾತ್ ಯೋಗಿನೋ ವ್ಯಕ್ತರೂಪ ಇತಿವಾ ಅಂತ ಅರ್ಥ ಮಾಡಿಕೊಳ್ಬೇಕು. ಯೋಗಿಗಳಿಗೆ ಭಗವಂತ ಸಾಕ್ಷಾತ್ತಾಗಿ ಕಾಣಿಸ್ತಾನೆ. ಆದ್ದರಿಂದ ಭಗವಂತನಿಗೆ ಎರಡು ರೂಪ ಇದೆ. ಅವನು ಅದೃಶ್ಯವಾಗಿ ಇರ್ತಾನೆ ಮತ್ತು ವ್ಯಕ್ತ ರೂಪದಿಂದ ಇರ್ತಾನೆ. ಮುಂದಿನ ನಾಮ ಸಹಸ್ರಜಿತ್. ಸಹಸ್ರಜಿತ್ ಅಂತ ಹೇಳಿದ್ರೆ ಎಲ್ಲರನ್ನ ಗೆದ್ದವನು. ಸುರಾರೀಣಾಂ ಸಹಸ್ರಾಣಿ ಯುದ್ಧೇ ಜಯತೀತಿ ಸಹಸ್ರಜಿತ್. ಸುರ ಅಂತ ಹೇಳಿದ್ರೆ ದೇವತೆಗಳು. ಆ ದೇವತೆಗಳ ಅರಿ ಅಂತ ಹೇಳಿದ್ರೆ ಶತ್ರುಗಳು. ಅವರು ಯಾರು? ರಾಕ್ಷಸರು. ರಾಕ್ಷಸರ ಜೊತೆಗೆ ಸಹಸ್ರ ಬಾರಿ, ಸಾವಿರಾರು ಬಾರಿ ಯುದ್ಧವನ್ನು ಮಾಡಿ ಗೆದ್ದಂಥವನು ಆ ಭಗವಂತ. ಹಾಗಾಗಿ ಸಹಸ್ರಜಿತ್ ಎನ್ನುವಂತಹ ನಾಮ. ಕೊನೆಯ ನಾಮ ಅನಂತಜಿತ್. ಸರ್ವಾಣಿ ಭೂತಾನಿ ಯುದ್ಧ ಕ್ರೀಡಾದಿಷು ಸರ್ವತ್ರ ಅಚಿಂತ್ಯ ಶಕ್ತಿತಯ ಜಯತೀತಿ ಅನಂತಜಿತ್ ಎನ್ನುವಂತಹ ನಾಮ. ಕೇವಲ ಸಹಸ್ರಜಿತ್ ಮಾತ್ರ ಅಲ್ಲ, ಅನಂತಜಿತ್, ಎಲ್ಲವನ್ನ ಗೆದ್ದವನು. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.